ಈ ಸುಡ ಸುಡ ಬ್ಯಾಸ್ಗ್ಯಾಗ ನಮ್ಮ ಹೊಟ್ಟೆ ತಣ್ಣಗ ಇರ್ಬೇಕಂತಂದ್ರೆ ಇಂಥದ್ದೊಂದು ಪಲ್ಯ ಮಾಡ್ಕೊಂಡು ಉಂಡು ನೋಡ್ರಿ. ನಮ್ಮ ಹೊಟ್ಟೆನೂ ತಣ್ಣಗ ಮತ್ತು ಮನಸ್ಸನ್ನು ತಣ್ಣಗಿರ್ತದ್ರಿ. ಇದು ಮಾಡ್ಲಿಕ್ಕೆ ಒಂದಿಟ್ಟು ಎಣ್ಣೆ ಬಿಸಿ ಮಾಡಿ ಸಾಸಿವೆ ಜೀರಿಗೆಗೆ ಹಿಂಗೆ ಕುಣಿಸಿ ಒಂದು ಈಸೆ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕ್ಬಿಡ್ತೀನಂತ್ರಿ. ಇವ್ಗೂ ಒಂದು ಸ್ವಲ್ಪ ಹೊತ್ತೆ ಹುರಿದೇನು ಮಾಡ್ತೀನಿ ರೀ, ಸ್ವಲ್ಪ ಹಿಂಗೆ ಹಾಕ್ಬಿಡ್ತೀನಂತ್ರಿ. ಈಗ ಹಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಏನು ಮಾಡಿರಿ, ಶುಂಠಿ ಬೆಳ್ಳುಳ್ಳಿನೂ ಹಾಕ್ಬೋದ್ರಿ. ಮತ್ತೀಗ ಈ ಬಾರೀಕ್ ಹೊಳಿದು ಸೌತೆಕಾಯಿ ಹಾಕ್ಬಿಡ್ತೀನಂತ್ರಿ. ಸಣ್ಣ ಉರಿದಾಗ ಹಿಂಗೆ ಕಲಿಸಿ ಮ್ಯಾಲ ಮುಚ್ಕೋತಾ ತೆರ್ಕೋತಾ ಸ್ವಲ್ಪ ಮೆತ್ತಗಾಗತನ ಹುರಿಬೇಕಾಗ್ತದ್ರಿ. ಈಗ ಸ್ವಲ್ಪ ಮೆತ್ತಗಾಗ್ಯಾವ್ರಿ. ರುಚಿಗೆ ಬೇಕಾದಷ್ಟು ಉಪ್ಪು, ಅರಿಶಿಣ ಪುಡಿ, ಹಾಗೆ ಹಸಿಮೆಣಸಿನ್ಕಾಯಿ ಖಾರ ಹಾಕ್ಬಿಡ್ತೀನಂತ್ರಿ. ಮತ್ತೀಗ ಚಂದ ಕಲಿಸ್ಬಿಡ್ತೀನಿ ರೀ. ಒಂದು 2 ನಿಮಿಷ ಸಣ್ಣ ಉರಿದಾಗ ಹುರಿತೀನಿ ರೀ ಅಂತ ಪೂರ್ತಿ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಈಗ ಒಂದು ಬಟ್ಟಲು ಮೊಸರು ತಗೊಂಡು ಚಂದ ಕಲಿಸಿ ಈ ಆರಿದು ಪಲ್ಯದಾಗ ಹಾಕ್ಬಿಡ್ತೀನಿ ರೀ. ಮೊಸರು ಹುಳಿ ಇರಬಾರ್ದು ನೋಡ್ರಿ. ಹಾಗೆ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಕಲಿಸ್ತೀರ ಆಯ್ತು. ಇದು ನೋಡ್ರಿ, ನಮ್ಮ ರೊಟ್ಟಿನೇ ಇರಲಿ ರೀ, ಚಪಾತಿನೇ ಇರಲಿ ರೀ, ಪೂರಿನೇ ಇರಲಿ ರೀ, ಇಲ್ಲ ಅನ್ನನೇ ಇರಲಿ ರೀ, ಎಲ್ಲದರ ಸರಿ ಹೊಂದ್ಕೊತದ್ರಿ. ಇಲ್ಲ ಕೋಸಂಬರಿ ಥರ ಹಾಗೇನೋ ತಿನ್ಬೋದ್ರಿ. ಹಂಗಾದ್ರೆ ನೋಡಿರಲ್ರಿ, ಮತ್ತು ಮಾಡ್ರಿ, ಉಣ್ರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ.